ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಕಾಂಟ್ರವರ್ಸಿ ಸಿಕ್ಕಾಪಟ್ಟೆ ನ್ಯೂಸ್ನ ಹರಿದಾಡಿಸ್ತಾ ಇದೆ. ತಿಕಾಗಂಚಲಿ ದೌಲತ್ ಮಾತು ಅವ್ರ ಊರಲ್ಲಿ ಇಟ್ಕೊಬೇಕು, ಅವ್ರ ಭಾಷೆಗಳ ಮೇಲೆ ಇಟ್ಕೋಬೇಕು. ಕನ್ನಡ ಭಾಷೆ ಮೇಲೆ ದಬ್ಬಾಳಿಕೆ ಮಾಡೋದು, ಅದ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋದು, ಹಿಂಗೆಲ್ಲ ಮಾಡಿದ್ರೆ ಬಗ್ಸಿ ಹೊಡೆಯೋವರೆಗೂ ಕನ್ನಡಿಗರು ಬಿಡೋದಿಲ್ಲ. ಅದು ಯಾವನೇ ಆಗಿರ್ಬೋದು ಗುರು, ಕಮಲ್ ಹಾಸನೋ ಬದನೆಕಾಯ ಅವ್ರ ಅಪ್ಪನೋ, ಯಾರನ್ನೂ ಬಿಡೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಯೂಟ್ಯೂಬರ್ಸ್ ಏನಿದ್ದಾರೆ, ಕನ್ನಡದ ಯೂಟ್ಯೂಬರ್ಸ್ಗಳು ಏನಿದ್ದಾರೆ, ಇದ್ರ ಬಗ್ಗೆ ಮಾತಾಡಬೇಕು ಗುರು. ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೆಂಗೆ? ಯಾವನೋ ಒಬ್ಬ ಎಲ್ಲೋ ಇರೋನು ಕನ್ನಡದ ಬಗ್ಗೆ ತಮಿಳಿಂದನೇ ಕನ್ನಡ ಹುಟ್ಟಿದ್ದು ಅಂತೆಲ್ಲ ತಿರ್ಕೆ ದೌಲತ್ತು ಗಾಂಚಲಿ ಮಾತುಗಳು ಆಡಬೇಕಾದ್ರೆ ಯಾರು ಇವ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಬರೀ ಹೋರಾಟಗಾರರು ಮತ್ತು ಚಾನಲ್ಗಳವ್ರು ಮಾತ್ರ ಧ್ವನಿ ಎತ್ತಿದ್ರೆ ಹೇಗೆ? ಎಲ್ಲರೂ ಮಾತಾಡಬೇಕು, ಎಲ್ಲರೂ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೊಡಿಬೇಕು ಸರಿಗೆ, ಆಗಲೇ ಇಂಥವ್ರಿಗೆ ಬುದ್ಧಿ ಬರೋದು. ಅದಕ್ಕೆ ಹೇಳೋದು ಗುರು, ದರ್ಶನ್ ಕೆಲವೊಂದು ವಿಚಾರ ದರ್ಶನ್ ಅವ್ರು ಹೇಳಿರ್ತಾರಲ್ಲ, ಅದು ನಿಜವಾಗ್ಲೂ ಎಲ್ಲರಿಗೂ ಇದಕ್ಕೆ ಇಷ್ಟ ಆಗೋದು. ಏನಕ್ಕಪ್ಪ ಅಂದರೆ, ನಮಗೆ ಕನ್ನಡನೇ ಸಾಕು, ಕನ್ನಡ ಅಭಿಮಾನಿಗಳೇ ಸಾಕು. ಕನ್ನಡ ಅಭಿಮಾನಿಗಳು ನನ್ನ ಸಿನಿಮಾ ನೋಡಿದ್ರೆ ಅದೇ ದೊಡ್ಡ ಸೆಲೆಬ್ರೇಟ್ ಸಾಕು ನನಗಷ್ಟು. ಬೇರೆ ಹೊರ ರಾಜ್ಯಗಳ ಭಾಷೆಗೆ ನಾನು ಯಾಕೆ ಹೋಗಲಿ? ಇಲ್ಲೇ ಇಷ್ಟು ಸಿಕ್ಕಾಪಟ್ಟೆ ಪ್ರೀತಿ ವಿಶ್ವಾಸ ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಆಚೆ ಕಡೆ ಹೋಗ್ಬೇಕು ಅಂತ ಒಂದು ಮಾತೇನು ಹೇಳಿದರು, ಅದು ಇವಾಗ ಎಲ್ಲರೂ ನೆನೆಸ್ಕೊತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಗುರು ದರ್ಶನ್ ಇಷ್ಟ ಆಗೋದು ಅನ್ನೋದು. ಯಾರೊಬ್ಬ ಕೂಡ ಮಾತಾಡ್ತಾ ಇಲ್ಲ. ದೊಡ್ಡ ಎಂತೆಂಥ ಸ್ಟಾರ್ ನಟರು ಏನಿದ್ದಾರೆ ಇದ್ರ ಬಗ್ಗೆ ತುಟ್ಟಕ್ಕೆ ಪಿಟ್ಟಕ್ಕೆ ಯಾರು ಏನು ಹೇಳ್ತಾ ಇಲ್ಲ. ಅವನು ಯಾವನೋ ಕಿತ್ತೋದವನು ತಮಿಳಿಂದ ಕನ್ನಡ ಹುಟ್ಬಿಡ್ತಂತೆ. ಅಯ್ಯ ಬೇಡ ಬಿಡಿ, ಇನ್ನೂ ಹಲ್ಕ ಮಾತೆಲ್ಲ ಬಾಯಲ್ಲಿ ಬರ್ತಿದೆ. ಇದ್ರ ಬಗ್ಗೆ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿ ಕ್ಷಮೆ ಕೇಳಲ್ಲ ಅನ್ನೋ ಒಂದು ದರ್ಪ ಏನಿದೆ ಇವಂದು. ಕ್ಷಮೆ ಕೇಳಲ್ಲ, ನಾನು ಏನಕ್ಕೆ ಕ್ಷಮೆ ಕೇಳಬೇಕು ಅನ್ನೋ ಒಂದು ದೌಲತ್ ಮಾತೇನಿದೆ, ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು, ಮಾತಾಡಬೇಕು ಗುರು. ಇಂಥ ಸಿಚುವೇಶನ್ನಲ್ಲೂ ಮಾತಾಡಲಿಲ್ಲ ಅಂದರೆ ನಮ್ಮಂಥ ದಡ್ರು ಆಗಿರ್ಬೋದು, ನರಸತ್ತವರಾಗಿರ್ಬೋದು, ಯಾರು ಇರಲ್ಲ. ಮಾತಾಡಬೇಕು, ಹೊಡಿಬೇಕು ಸರಿಗೆ. ಅವ್ನು ಕ್ಷಮೆ ಕೇಳೋವರೆಗೂ ಬಿಡಬಾರ್ದು. ಇನ್ನೊಂದು ಸರ್ತಿ ಕನ್ನಡಿಗರ ತಂಟೆಗೆ ಯಾವ ನನ್ನ ಮಗನೂ ಬರಬಾರ್ದು. ಅದು ಭಾಷೆ ಆಗಿರಲಿ ಇಲ್ಲ ಕನ್ನಡದವರೇ ಆಗಿರಲಿ, ಯಾರೇ ಆಗಿರಲಿ, ನಮ್ಮ ತಂಟೆಗೆ ಯಾವನೋ ಮೂರನೇ ವ್ಯಕ್ತಿ ನಮ್ಮ ಬಗ್ಗೆ ಆಗಿರ್ಬೋದು, ನಮ್ಮ ಭಾಷೆ ಬಗ್ಗೆ ಆಗಿರ್ಬೋದು ಮಾತಾಡೋದಕ್ಕೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಕ್ಕೆ? ಹೌದು, ಕನ್ನಡದವರು, ಕನ್ನಡ ಅಂದರೆ ಇಷ್ಟೊಂದು ಕಿಂಡಲ್ ನಿಮಗೆಲ್ಲ. ನಿಮ್ಮೂರಲ್ಲಿ ನೀವು ತಿಕಾ ಮುಚ್ಕೊಂಡು ಇದ್ಬಿಟ್ರೆ ಅಷ್ಟೇ ಸಾಕು ನಮಗೆ. ನಮ್ಮ ಬಗ್ಗೆ ಏನಕ್ಕೆ ಮಾತಾಡಕ್ಕೆ ಹೋಗ್ತೀರಾ? ಫಸ್ಟ್ ಆಫ್ ಆಲ್, ಜೂನ್ 5ಕ್ಕೆ ಈ ಮುಟ್ಟಾಳನ ಸಿನಿಮಾ ರಿಲೀಸ್ ಆಗ್ತಿದೆ. ಕರ್ನಾಟಕದಲ್ಲಿ ಅದು ಹೆಂಗೆ ರಿಲೀಸ್ ಮಾಡಿಬಿಡ್ತೀಯ ನೋಡೇ ಬಿಡೋಣ. ಕನ್ನಡಿಗರ ತಾಕಟ್ಟು ಮತ್ತು ಕರ್ನಾಟಕ ಹೋರಾಟಗಾರರು ಏನಿದ್ದಾರೆ ಕರ್ನಾಟಕದಲ್ಲಿ, ಎಲ್ಲರೂ ಮುಗಿಬಿದ್ದು ಈ ಚಿತ್ರನ ಯಾವನಾದರೂ ರಿಲೀಸ್ ಮಾಡಿದ್ರೆ ಎಕ್ಕಡ ತಗೊಂಡು ಹೊಡಿಬೇಕು. ಒಬ್ಬ ದೊಡ್ಡ ಸ್ಟಾರ್ ನಟನ ಮುಂದೆ ಈ ಥರ ಮಾತಾಡ್ತಿದ್ರು, ಮೌನವಾಗಿ ಕೂತಿದ್ರು, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆ ಸಮಯಕ್ಕೆ ಸಂದರ್ಭಕ್ಕೆ ಉತ್ತರ ಕೊಡೋ ಟೈಮ್ ಈಗ ಬಂದಿದೆ. ಎಲ್ಲರೂ ಕೊಡ್ತಿದ್ದಾರೆ, ಕ್ಷಮೆ ಕೇಳೋವರೆಗೂ ಬಿಡೋದಿಲ್ಲ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.